ಆ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ನಾವು ಮಾತಾಡುವಾಗ ಅಲ್ಲಿ ಒಂದು ರೀತಿಯ ಅದ್ಭುತವಾದ ನಿಖರತೆಯನ್ನ ನಾವೆಲ್ಲರೂ ನಿರೀಕ್ಷಿಸ್ತೀವಿ ಅಲ್ವಾ? ಖಂಡಿತ 100ಕ್ಕೆ 100 ನಿರೀಕ್ಷಿಸ್ತೀವಿ. ಒಮ್ಮೆ ಯೋಚಿಸಿ, ನಾವು ಆಸ್ಪತ್ರೆಯ ಆ ತಣ್ಣನೆಯ ಕೊಠಡಿಯಲ್ಲಿ ಕೂತಿದ್ದೀವಿ. ವೈದ್ಯರು ಒಂದು ಎಕ್ಸ್ರೇ ಫಿಲ್ಮ್ ಅನ್ನ ಆ ಬೆಳಕಿನ ಬೋರ್ಡ್ ಮೇಲೆ ಇಡ್ತಾರೆ. ಹೌದು, ಆ ಕಪ್ಪು ಹಿನ್ನೆಲೆಯಲ್ಲಿ. ಅದೇ, ಆ ಕಪ್ಪು ಹಿನ್ನೆಲೆಯಲ್ಲಿ ಮೂಳೆಯ ಮೇಲಿನ ಆ ಸಣ್ಣ ಬಿಳಿ ಬಿರುಕು ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಯಾರು ಬೇಕಾದ್ರೂ ಅದನ್ನ ಕೇವಲ ಬೆರಳಿಟ್ಟು ತೋರಿಸಿ ಇಲ್ಲಿದೆ ನೋಡಿ ಸಮಸ್ಯೆ ಅಂತ ಹೇಳಬಹುದು. ನಿಜ, ಅಲ್ಲಿ ಯಾವುದೇ ಗೊಂದಲಕ್ಕೆ ಜಾಗವೇ ಇರಲ್ಲ. ಹೌದಲ್ವಾ? ಮೂಳೆ ಒಡೆದಿದೆಯೋ ಅಥವಾ ಇಲ್ವೋ ಅನ್ನೋದು ಕಪ್ಪು ಬಿಳುಪಿನಷ್ಟೇ ನಿಖರವಾಗಿರ್ತದೆ. ಆ ಭೌತಿಕ ಸಾಕ್ಷಿ ನಮ್ಮ ಕಣ್ಮುಂದೆನೇ ಇರೋದ್ರಿಂದ ನಮಗೆ ಒಂದು ರೀತಿಯ ನೆಮ್ಮದಿ ಕೂಡ ಸಿಗತ್ತೆ. ಅಂದ್ರೆ ನಮ್ಮ ಮೆದುಳು ಯಾವಾಗ್ಲೂ ಇಂತಹ ಕಣ್ಣಿಗೆ ಕಾಣುವ ಸುಲಭವಾಗಿ ವರ್ಗೀಕರಿಸಬಹುದಾದ ವಿಷಯಗಳನ್ನ ಬಹಳ ಬೇಗ ಒಪ್ಕೊಳ್ಳುತ್ತೆ. ಸರಿಯಾಗಿ ಹೇಳಿದ್ರಿ. ಆದರೆ ಪ್ರಾಚೀನ ಗ್ರಂಥಗಳ, ಅದರಲ್ಲೂ ವಿಶೇಷವಾಗಿ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪಠ್ಯಗಳ ಗೂಢಾರ್ಥದ ಲೋಕಕ್ಕೆ ಕಾಲಿಟ್ಟಾಗ ನಮ್ಮ ಈ ಎಕ್ಸ್ರೇ ಯಂತ್ರ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ. ಖಂಡಿತವಾಗಿಯೂ ಅಲ್ಲಿ ಈ ಕಪ್ಪು ಬಿಳುಪಿನ ಸ್ಪಷ್ಟತೆ ಇರೋದಿಲ್ಲ. ನಿಜ, ನಾವು ಅರ್ಥೈಸ್ಕೊಳ್ಬೇಕಾದ ವಿಚಾರಗಳು ಬಹಳ ಸಂಕೀರ್ಣವಾಗಿರ್ತವೆ. ಇಂದು ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇಂತಹದೇ ಒಂದು ಮಸುಕಾದ ಆದರೆ ಇತಿಹಾಸವನ್ನೇ ಬದಲಿಸಿದ ವಿಚಾರವನ್ನು ಬಿಡಿಸಿ ನೋಡಲಿದ್ದೀವಿ. ಹೌದು, ಇದು ಬಹಳ ರೋಚಕವಾದ ವಿಷಯ. ಯೋಹಾನನ ಸ್ವಾರ್ಥೆಯ ಅಧ್ಯಾಯ 16ರ ಒಂದು ಅತ್ಯಂತ ನಿಗೂಢವಾದ ಭಾಗವನ್ನ ಮತ್ತು ಅದರ ಮೇಲಿನ ದಿ ಅವರ್ ಆಫ್ ಗ್ಲೋರಿ ಅಂಡ್ ದಿ ಫಾದರ್ಸ್ ಡಿವೈನ್ ಲವ್ ಅನ್ನೋ ವಿಮರ್ಶಾತ್ಮಕ ಬರೆಹದ ಒಳಹೊಕ್ಕಾಗ ನಮಗೆ ಕೇವಲ ಮಾತುಗಳಿಂದ ವಿವರಿಸಲಾಗದ ವಿಷಯವನ್ನ ಒಂದು ಭೀಕರವಾದ ಅಂತಿಮ ತ್ಯಾಗದ ಮೂಲಕ ಹೇಗೆ ಸಾಬೀತುಪಡಿಸಲಾಯಿತು ಅನ್ನೋ ಅದ್ಭುತ ಕಥನ ತೆರೆಗೊಡುತ್ತೆ. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಈ ಸುವಾರ್ತೆ ಭಾಗದಲ್ಲಿನ ಸನ್ನಿವೇಶವೇ ಬಹಳ ಕುತೂಹಲಕಾರಿಯಾಗಿದೆ. ಅಂದ್ರೆ ಯೇಸು ತಮ್ಮ ಶಿಷ್ಯರೊಂದಿಗೆ ಆ ಕಡೆಯ ಭೋಜನದ ಲಾಸ್ಟ್ ಸಪ್ಪರ್ ಸಮಯದಲ್ಲಿ ಮಾತಾಡ್ತಾ ಇದ್ದಾರೆ. ಆ ನಿರ್ಣಾಯಕ ರಾತ್ರಿ. ಹೌದು, ಅವರು ಶಿಷ್ಯರಿಗೆ ಹೇಳ್ತಾರೆ, ಈ ಸಂಗತಿಗಳನ್ನೆಲ್ಲ ನಿಮ್ಗೆ ಸಾಮತಿಗಳ ರೂಪದಲ್ಲಿ ಗೂಢಾರ್ಥದಲ್ಲಿ ತಿಳಿಸಿರುವೆನು. ಆದರೆ ಒಂದು ಕಾಲ ಬರಲಿದೆ, ಆಗ ಸಾಮತಿಗಳನ್ನ ಬಳಸದೆ ಸ್ಪಷ್ಟವಾದ ಮಾತಿನಲ್ಲಿ ಪಿತನ ಕುರಿತು ನಿಮಗೆ ತಿಳಿಸುವೆನು ಅಂತ. ಸ್ಪಷ್ಟವಾದ ಮಾತಿನಲ್ಲಿ. ಜೊತೆಗೆ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೆಲ್ಲವೂ ದೊರೆಯುತ್ತದೆ ಮತ್ತು ಆಗ ಆನಂದ ತುಂಬಿ ತುಳುಕುತ್ತದೆ ಅನ್ನೋ ಮಾತನ್ನು ಅಲ್ಲಿ ಸೇರಿಸ್ತಾರೆ. ಗೊತ್ತಾ, ಈ ಮಾತನ್ನ ಕೇಳಿದಾಗ ನನಗೊಂದು ಬಲವಾದ ಪ್ರಶ್ನೆ ಕಾಡ್ತಾ ಇದೆ. ಏನು ಹೇಳಿ? ಈಗ ಯೇಸುವಿನ ಬಳಿ ಪರಮಸತ್ಯ ಇತ್ತು ಎಂದಾದರೆ ಅವ್ರು ಯಾಕೆ ಆರಂಭದಲ್ಲಿ ಈ ಒಗಟುಗಳನ್ನ ಅಥವಾ ಸಾಮತಿಗಳನ್ನ ಬಳಸಬೇಕಿತ್ತು? ನೇರವಾಗಿ ಹೇಳ್ಬಿಡ್ಬೋದಿತ್ತಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಅಲ್ವಾ? ಒಬ್ಬ ಶಿಕ್ಷಕ ಪರೀಕ್ಷೆಗೂ ಮುನ್ನ ಕೇವಲ ಸುಳಿವುಗಳನ್ನ ನೀಡಿ ಅಂತಿಮ ಘಟ್ಟದಲ್ಲಿ ಸಂಪೂರ್ಣ ಉತ್ತರವನ್ನ ತೆರೆದಿಟ್ಟಂತೆ ಇದಾಗಿದೆ. ಬಹುಶಃ ಅವರು ರೋಮನ್ ಅಧಿಕಾರಿಗಳಿಂದ ತಮ್ಮ ಸಂದೇಶವನ್ನ ಮುಚ್ಚಿಡ್ಲು ಯಾವುದಾದ್ರೂ ಸೀಕ್ರೆಟ್ ಕೋಡ್ ಬಳಸ್ತಿದ್ರಾ? ಇಲ್ಲ. ಅಥವಾ ಶಿಷ್ಯರ ಬುದ್ಧಿಮತ್ತೆಯನ್ನ ಪರೀಕ್ಷೆ ಮಾಡೋಕೆ ಈ ರೀತಿ ಒಗಟುಗಳಲ್ಲಿ ಮಾತಾಡ್ತಿದ್ರಾ? ಖಂಡಿತ ಅಲ್ಲ. ರೋಮನ್ ಅಧಿಕಾರಿಗಳ ಭಯ ಅಥವಾ ಪರೀಕ್ಷೆ ಮಾಡುವ ಉದ್ದೇಶ ಇದರ ಹಿಂದೆ ಇರ್ಲಿಲ್ಲ. ಇಲ್ಲಿರುವ ಮೂಲ ಸಮಸ್ಯೆ ಏನಪ್ಪಾ ಅಂದ್ರೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯದ್ದು. ಸಾಮರ್ಥ್ಯದ ಪ್ರಶ್ನೆ. ಹೌದು. ಆ ಕಡೆಯ ಭೋಜನದ ರಾತ್ರಿಯನ್ನ ಒಮ್ಮೆ ಊಹಿಸ್ಕೊಳ್ಳಿ. ಶಿಷ್ಯರು ತೀವ್ರವಾದ ಆತಂಕದಲ್ಲಿದ್ದಾರೆ, ಮುಂದೆ ಏನಾಗುತ್ತದೆಯೋ ಅನ್ನೋ ಗೊಂದಲದಲ್ಲಿದ್ದಾರೆ. ನಿಜ, ಭಯದ ವಾತಾವರಣ ಅದು. ಆ ಕ್ಷಣದಲ್ಲಿ ಪಿತನು ಪ್ರೀತಿಸ್ತಾನೆ ಮತ್ತು ಆ ಪ್ರೀತಿಯು ಎಷ್ಟೊಂದು ಅಗಾಧವಾಗಿದೆ ಅನ್ನೋ ಬೃಹತ್ ಸತ್ಯವನ್ನ ಅರಗಿಸಿಕೊಳ್ಳಲು ಅವರು ಮಾನಸಿಕವಾಗಿ ಸಿದ್ಧರಿರ್ಲಿಲ್ಲ. ಅರ್ಥ ಆಗ್ತಿದೆ. ಅಂದ್ರೆ ಒಬ್ಬ 3 ವರ್ಷದ ಮಗುವಿಗೆ ಕ್ವಾಂಟಮ್ ಫಿಸಿಕ್ಸ್ ಪಾಠ ಮಾಡೋಕೆ ಸಾಧ್ಯವಿಲ್ವಷ್ಟೇ. ಒಂದು ಸಣ್ಣ ಕಾಫಿ ಕಪ್ನಲ್ಲಿ ಇಡೀ ಸಮುದ್ರದ ನೀರನ್ನು ತುಂಬಲು ಹೋದ್ರೆ ಏನಾಗುತ್ತೆ? ಖಂಡಿತ ಕಪ್ಪು ಒಡೆಯುತ್ತೆ ಅಥವಾ ನೀರು ಚೆಲ್ಲಿ ಹೋಗುತ್ತೆ. ಅಕ್ಷರಶಃ ಅದೇ. ಅಂದ್ರೆ ಸತ್ಯವನ್ನ ಸ್ವೀಕರಿಸುವ ಆ ಮಾನಸಿಕ ಪಾತ್ರೆ ಆ ಹೊತ್ತಿಗೆ ಇನ್ನೂ ಸಿದ್ಧವಾಗಿರ್ಲಿಲ್ಲ ಅಂತಾಯ್ತು. ಹೌದು. ಶಿಷ್ಯಲ ಗ್ರಹಿಕಾ ಸಾಮರ್ಥ್ಯವು ಆ ಸಮಯದಲ್ಲಿ ಪ್ರಾಥಮಿಕ ಹಂತದಲ್ಲಿತ್ತು. ನಮ್ಮ ಮೂಲ ವಿಮರ್ಶಾತ್ಮಕ ಲೇಖನ ಇದನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತೆ. ಯೇಸು ಆಡಿದ ಆ ಗೂಢಾರ್ಥದ ಮಾತುಗಳು ಸಂಪೂರ್ಣವಾಗಿ ಸತ್ಯವಾಗಿದ್ವು. ಆದ್ರೆ ಆ ಸತ್ಯದ ತೂಕವನ್ನ ತಡೆಯೋ ಶಕ್ತಿ ಶಿಷ್ಯರಿಗೆ ಆ ಕ್ಷಣದಲ್ಲಿ ಇರ್ಲಿಲ್ಲ. ಅದಕ್ಕಾಗಿಯೇ ಕಥೆಗಳ ಅಥವಾ ಸಾಮತಿಗಳ ಮೊರೆ ಹೋಗ್ಬೇಕಾಯ್ತು. ನಿಜ. ಆದರೆ ಯೇಸು ಅಲ್ಲಿಗೆ ನಿಲ್ಲೋದಿಲ್ಲ. ಆ ಮರೆಮಾಚುವಿಕೆಯನ್ನ ತೆಗೆದುಹಾಕುವ ಒಂದು ಕಾಲ ಅಥವಾ ಗಳಿಕೆಯ ಭರವಸೆಯನ್ನ ಅವರು ನೀಡ್ತಾರೆ. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಆ ಭರವಸೆ ನೀಡಿದ ಸ್ಪಷ್ಟತೆಯ ಗಳಿಗೆ ಅಥವಾ ಸ್ಪಷ್ಟತೆಯ ಕಾಲ ಯಾವುದು?
ಇದು ಮುಖ್ಯವಾದ ಪ್ರಶ್ನೆ. ಅದು ಭವಿಷ್ಯದ ಯಾವುದೋ ಒಂದು ದಿನಾಂಕವೇ ಅಥವಾ ಇತಿಹಾಸವನ್ನೇ ಸೀಳುವಂಥ ಒಂದು ನಿರ್ದಿಷ್ಟ ಘಟನೆಯೇ? ಲೇಖನವು ಈ ಗಳಿಗೆ ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳುವ ಅವರ್ ಅನ್ನೋದಕ್ಕೆ 2 ಆಳವಾದ ವ್ಯಾಖ್ಯಾನಗಳನ್ನು ನಮ್ಮ ಮುಂದಿಡುತ್ತೆ. 2 ವ್ಯಾಖ್ಯಾನಗಳ? ಹೌದು. ಮೊದಲನೇದು ಪೆಂಟಕಾಸ್ಟ್ ಹಬ್ಬದ ದಿನ, ಅಂದ್ರೆ ಸಾವಿನ ನಂತರದ ಪುನರುತ್ಥಾನ, ಸ್ವರ್ಗಾರೋಹಣವಾಗಿ ಪವಿತ್ರಾತ್ಮನು ಶಿಷ್ಯರ ಮೇಲೆ ಇಳಿದು ಬಂದು ಅವರ ಮನಸ್ಸನ್ನ ಸಂಪೂರ್ಣವಾಗಿ ತೆರೆದ ಸಮಯ. ಅಂದ್ರೆ ಆ ದಿನವೇ ಶಿಷ್ಯರಿಗೆ ಯೇಸುವಿನ ಬೋಧನೆಗಳ ಸಂಪೂರ್ಣ ಸ್ಪಷ್ಟತೆ ದೊರಕಿದ್ದು. ಸರಿಯಾಗಿ ಹೇಳಿದ್ರಿ. ಇದು ಕೇಳಲು ಬಹಳ ತಾರ್ಕಿಕವಾಗಿದೆ. ಕಥೆಯ ಕ್ಲೈಮ್ಯಾಕ್ಸ್ ಮುಗಿದ ನಂತರ ಕೊನೆಯಲ್ಲಿ ಎಲ್ಲಾ ರಹಸ್ಯಗಳು ಬಯಲಾಗೋ ಹಾಗೆ. ಇದರಲ್ಲಿ ಖಂಡಿತ ಅರ್ಥವಿದೆ. ಹೌದು. ಆದ್ರೆ ಲೇಖನವು ನಮ್ಮನ್ನ ಇನ್ನೊಂದು ಹೆಜ್ಜೆ ಆಳಕ್ಕೆ ಕರೆದೊಯ್ಯುತ್ತೆ. 2ನೇ ಮತ್ತು ಅತ್ಯಂತ ಪ್ರಬಲವಾದ ಅರ್ಥವನ್ನ ನೀಡುತ್ತೆ. ಅರೆ, ಅದ್ಯಾವುದು? ಯೋವಾನ್ನನ ಸುವಾರ್ತೆಯ ಪ್ರಕಾರ ಆ ಸ್ಪಷ್ಟತೆಯ ಘಳಿಗೆ, ಆ ಮಹಿಮೆಯ ಘಳಿಗೆ ಬೇರಾವುದೂ ಅಲ್ಲ. ಅದು ಸ್ವತಃ ಶಿಲುಬೆಗೇರಿದ ಆ ಕಷ್ಟದ ಯಾತನಾಮಯ ಸಮಯ. ಒಂದು ನಿಮಿಷ, ಇದು ಸಂಪೂರ್ಣ ವಿರೋಧಾಭಾಸ ಅಲ್ವಾ? ಯಾಕೆ ಹಾಗೆ ಅನ್ನಿಸ್ತು? ಅತ್ಯಂತ ಭೀಕರವಾದ, ರಕ್ತಸಿಕ್ತವಾದ ಮತ್ತು ಸಾರ್ವಜನಿಕವಾದಿ ಅವಮಾನಕರವಾದ ಸಾವಿನ ಸಮಯವನ್ನ ಯಾರಾದ್ರೂ ಮಹಿಮೆಯ ಘಳಿಗೆ ಅಂತ ಹೇಗೆ ಕರೆಯೋಕ್ ಸಾಧ್ಯ? ನಮ್ಮ ಸಾಮಾನ್ಯ ಗ್ರಹಿಕೆಯಲ್ಲಿ ಮಹಿಮೆ ಅಂದ್ರೆ ಸಿಂಹಾಸನ, ಕಿರೀಟ, ವಿಜಯೋತ್ಸವ, ಶತ್ರುಗಳ ದಮನ. ಒಬ್ಬ ವ್ಯಕ್ತಿಯನ್ನ ಬೆತ್ತಲೆ ಮಾದಿ, ಒಡೆದು, ಮರಕ್ಕೆ ಮೊಳೆ ಹೊಡೆದು ಸಾಯಿಸೋದ್ರಲ್ಲಿ ಯಾವ ಮಹಿಮೆ ಇದೆ? ಮೇಲ್ನೋಟಕ್ಕೆ ನಮ್ಮ ಭೌತಿಕ ಕಣ್ಣುಗಳಿಗೆ ಇದು ವಿರೋಧಾಭಾಸದಂತೆಯೇ ಕಾಣುತ್ತೆ. ಅದರಲ್ಲಿ 2 ಮಾತಿಲ್ಲ. ಹೌದು, ಊಹಿಸ್ಕೊಳ್ಳೋಕೂ ಕಷ್ಟ. ಕೇವಲ ಒಂದು ದುರಂತ ಅಂತ್ಯವಾಗಿರಲಿಲ್ಲ. ಅದು ಇಡೀ ಮನುಕುಲದ ರಕ್ಷಣೆಯ ತ್ಯಾಗದ ಕ್ರಿಯೆಯಾಗಿತ್ತು. ಅಂದ್ರೆ ಸೇವಿಂಗ್ ಆಕ್ಟ್ ಆಫ್ ರಿಡೆಂಪ್ಷನ್. ಅಕ್ಷರಶಃ. ಈ ಮಹಿಮೆ ಅನ್ನೋದು ಅಧಿಕಾರವನ್ನ ಪ್ರದರ್ಶಿಸುವ ಶಕ್ತಿಯಲ್ಲ, ಬದಲಾಗಿ ಅಂತಿಮ ಮಟ್ಟದ ಪ್ರೀತಿಯನ್ನ ಪ್ರದರ್ಶಿಸುವ ತ್ಯಾಗ. ಶಿಲುಬೆಯ ಮೇಲಿನ ಆ ಯಾತನೆಯೇ ಪಿತನ ಪ್ರೀತಿಯನ್ನ ಇಡೀ ಜಗತ್ತಿಗೆ ಸಾರುವ ಅತ್ಯುನ್ನತ ವೇದಿಕೆಯಾಯಿತು. ಹಾಗಾದ್ರೆ ಆ ಭೀಕರ ತ್ಯಾಗವೇ ಅಂತಿಮ ಸಂದೇಶವಾಗಲು ಹೇಗೆ ಸಾಧ್ಯ? ನಾವು ಸಾಮಾನ್ಯವಾಗಿ ಸಂದೇಶ ಅಂದ್ರೆ ಒಂದು ಅದ್ಭುತವಾದ ಭಾಷಣ, ಒಂದು ಸುಂದರವಾದ ಪುಸ್ತಕ ಅಥವಾ ಕಾವ್ಯ ಅಂದ್ಕೊಳ್ತೀವಿ. ಹೌದು. ಆದರೆ ಇಲ್ಲಿ ಶಿಲುಬೆ ಅನ್ನೋದು ಕೇವಲ ಮರಣದ ಸಾಧನವಾಗಿ ಉಳಿಯದೆ ಅದೊಂದು ಸಂಪೂರ್ಣ ಹೊಸ ರೀತಿಯ ಸಂವಹನದ ಮಾಧ್ಯಮವಾಗಿ ಬದಲಾಯಿತು ಅಂತ ಹೇಳ್ತಿದ್ದೀರಾ? ಇದೇ ಈ ಲೇಖನದ ಅತಿ ಮುಖ್ಯವಾದ ತಿರುಳು. ಯೇಸುವಿನ ಮರಣವು ಕೇವಲ ಒಂದು ರಕ್ಷಣಾ ಕಾರ್ಯವಾಗಿರಲಿಲ್ಲ, ಅದು ಸ್ವರ್ಗದಲ್ಲಿರುವ ಪಿತನ ಕುರಿತು ಮಾತಾಡುವ ಅತಿ ಸ್ಪಷ್ಟವಾದ ವಿಧಾನವಾಗಿತ್ತು. ಓಹೋ. ಯೇಸು ತಮ್ಮ ಮಾತುಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅಂತ ಭರವಸೆ ನೀಡಿದ್ರಲ್ಲ, ಆ ಸ್ಪಷ್ಟತೆ ಬಂದಿದ್ದೇ ಈ ಶಿಲುಬೆಯ ಮರಣದ ಮೂಲಕ. ಭಾಷೆ, ಪದಗಳು, ವಾಕ್ಯಗಳು ಎಲ್ಲವೂ ಇಲ್ಲಿ ಗೌಣವಾಗ್ತವೆ. ಹಾಗಾದ್ರೆ ಇದರ ಅರ್ಥವೇನು? ಅಂದ್ರೆ ನಮ್ಮ ದೈನಂದಿನ ಬದುಕಿಗೆ ಇದನ್ನ ಅನ್ವಯಿಸಿ ನೋಡಿದ್ರೆ ಇದರ ತೀವ್ರತೆ ನಮಗೆ ಅರ್ಥವಾಗುತ್ತೆ. ನಾವೆಲ್ಲರೂ ಭಾಷೆಯನ್ನ ಬಳಸ್ತೀವಿ, ಆದರೆ ಭಾಷೆಗೆ ಒಂದು ಮಿತಿ ಇದೆ. ಖಂಡಿತ ಇದೆ. ಪದಗಳಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಒಬ್ಬರಿಗೆ 1000 ಬಾರಿ ಹೇಳೋದಕ್ಕೂ, ಒಂದು ಅಪಾಯ ಎದುರಾದಾಗ ಅವರಿಗಾಗಿ ನಮ್ಮ ಪ್ರಾಣವನ್ನೇ ಪಣಕ್ಕಿಡೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬಹಳ ಅದ್ಭುತವಾದ ಹೋಲಿಕೆ ಇದು. ಉದಾಹರಣೆಗೆ, ವೇಗವಾಗಿ ಬರ್ತಾ ಇರೋ ವಾಹನದ ಮುಂದಿನಿಂದ ತನ್ನ ಮಗುವನ್ನ ರಕ್ಷಿಸಲು ಜಿಗಿಯುವ ತಾಯಿಗೆ ಆ ಕ್ಷಣದಲ್ಲಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಬೊಬ್ಬೆ ಹೊಡೆಯುವ ಅಗತ್ಯವೇ ಇರೋದಿಲ್ಲ. ನಿಜ. ಅವಳ ಆ ಕ್ರಿಯೆಯೇ ಅಲ್ಲಿ ಇಡೀ ಸಂದೇಶವಾಗಿರುತ್ತೆ. ಹೌದು. ಲೇಖನದಲ್ಲಿರುವ ಆ ಸಾಲುಗಳನ್ನ ನಾವಿಲ್ಲಿ ಸ್ಮರಿಸಲೇಬೇಕು. ಶಿಲುಬೆಯು ಶುದ್ಧ ಪ್ರೀತಿ ಮತ್ತು ಪಿತನು ಶುದ್ಧ ಪ್ರೀತಿಯಾಗಿದ್ದಾನೆ. ಶುದ್ಧ ಪ್ರೀತಿ. ಯೇಸು ಪಿತನ ಇಚ್ಛೆಗೆ ವಿಧೇಯನಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದು, ಪಿತನು ಮನುಕುಲವನ್ನ ಎಷ್ಟು ಪ್ರೀತಿಸ್ತಾನೆ ಅನ್ನೋದೆಲ್ಲ ತೋರಿಸುತ್ತೆ. ತನ್ನ ಏಕೈಕ ಪುತ್ರನನ್ನೇ ಬಲಿದಾನ ಮಾಡಲು ಸಿದ್ಧನಾಗಿದ್ದನು ಅನ್ನೋದೇ ಆ ಪಿತನ ಪ್ರೀತಿಯ ಆಳವನ್ನ ಜಗತ್ತಿಗೆ ಸಾರುವ ಅಂತಿಮ ಬೋಧನೆ. ಅಂದ್ರೆ ನೋವು ಮತ್ತು ತ್ಯಾಗವೇ ಇಲ್ಲಿ ಒಂದು ಅಕ್ಷರಶಃ ಬೋಧನೆಯಾಯಿತು. ಹೌದು. ಪದಗಳ ಮಿತಿಯನ್ನ ದಾಟಿ ಕ್ರಿಯೆಯೇ ಭಾಷೆ ಆಗೋದು ಅಂದ್ರೆ ಇದೇ ಇರಬೇಕು. ಮಾನವ ಕುಲದ ಮೇಲಿನ ಪ್ರೀತಿಯನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವಾಗಿದ್ದಾಗ ಅದನ್ನ ಅತ್ಯಂತ ಶುದ್ಧವಾದ ಮತ್ತು ತ್ಯಾಗಮಯವಾದ ಪ್ರೀತಿಯ ಕಾರ್ಯದ ಮೂಲಕ ಸ್ಪಷ್ಟಪಡಿಸಲಾಯಿತು. ನಿಜ. ಆ ಸಾಮತಿಗಳ ಮೂಲಕ, ಅಂದ್ರೆ ಆ ಒಗಟುಗಳ ಮೂಲಕ ಹೇಳಲಾದ ಸತ್ಯವೂ ಶಿಲುಬೆಯ ಮೇಲಿನ ಕಾರ್ಯದ ಮೂಲಕ ದೃಶ್ಯರೂಪವನ್ನ ಪಡೆಯಿತು. ಯೇಸು ಮುಕ್ತವಾಗಿ ಒಪ್ಪಿಕೊಂಡ ಆ ಕಷ್ಟಗಳು ಮತ್ತು ಮರಣವು ಪಿತನ ಬಗ್ಗೆ ಅತ್ಯಂತ ಆಳವಾದ ರೀತಿಯಲ್ಲಿ ಸಂವಹನ ನಡೆಸಿತು. ಆಳವಾದ ಸಂವಹನ. ಇದೇ ಆ ಸ್ಪಷ್ಟವಾದ ಮಾತು. ಇದು ಶಬ್ದಕೋಶದಿಂದ ಆರಿಸಿದ ಪದಗಳಲ್ಲ, ಬದಲಾಗಿ ನಿಸ್ವಾರ್ಥ ತ್ಯಾಗದ ಭಾಷೆ. ಇದು ಕೇಳಲು, ತಾತ್ವಿಕವಾಗಿ ವಿಶ್ಲೇಷಿಸಲು ಬಹಳ ಅದ್ಭುತವಾಗಿದೆ.
ಆದರೆ ಸ್ವಲ್ಪ ವಾಸ್ತವದ ನೆಲೆಗೆ ಬರೋಣ. ನಾವು ಎಲ್ಲವನ್ನೂ ಸೈಂಟಿಫಿಕ್ ಆಗಿ ತರ್ಕಬದ್ಧವಾಗಿ ಪ್ರೂವ್ ಮಾಡೋ ಕೇಳೋ ಕಾಲಘಟ್ಟದಲ್ಲಿದ್ದೀವಿ ಅಲ್ವಾ? ಹೌದು, ಈಗಿನ ಕಾಲವೇ ಹಾಗೆ. ಮಾನವನ ಮೆದುಳು ಯಾವಾಗ್ಲೂ ತನ್ನ ಸ್ವಂತ ಲಾಭವನ್ನ, ತನ್ನ ರಕ್ಷಣೆಯನ್ನ ಮೊದಲು ಯೋಚಿಸುವಂತೆ ಪ್ರೋಗ್ರಾಮ್ ಆಗಿದೆ. ಹೀಗಿರುವಾಗ ಒಂದು ಅಸಾಧಾರಣ ತ್ಯಾಗವನ್ನ ನೋಡಿ, ಇದು ನನಗಾಗಿ ಮಾಡಿದ ಪ್ರೀತಿಯ ಸಂಕೇತ ಅಂತ ಒಪ್ಪುಕೊಳ್ಳುವುದು ನಮ್ಮ ಸಾಮಾನ್ಯ ಬುದ್ಧಿಮತ್ತೆಗೆ ನಿಲುಕುವಂಥದ್ದಲ್ಲ. ಎಲ್ಲವನ್ನೂ ತರ್ಕಬದ್ಧವಾಗಿ ನೋಡುವ ಈ ಆಧುನಿಕ ಕಾಲದಲ್ಲಿ ಈ ಅಗಾಧವಾದ ಸತ್ಯವನ್ನ ಕೇವಲ ಲಾಜಿಕ್ ಬಳಸಿ ಅರಗಿಸಿಕೊಳ್ಳುವುದು ಅಸಾಧ್ಯವಲ್ಲವೇ? ನಿಮ್ಮ ಈ ಪ್ರಶ್ನೆ ನಮ್ಮನ್ನ ಮೂಲ ಲೇಖನದ ಅತ್ಯಂತ ಸೂಕ್ಷ್ಮವಾದ ಕೊನೆಯ ಭಾಗದತ್ತ ಕರೆದೊಯ್ಯುತ್ತೆ. ಈ ತ್ಯಾಗವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟವಾದರೆ ಅದರಲ್ಲಿ ಆಶ್ಚರ್ಯಪಡುವಂಥದ್ದೇನೂ ಇಲ್ಲ ಅಂತ ಲೇಖನವೇ ಒಪ್ಕೊಳ್ಳುತ್ತೆ. ಹೌದಾ? ಹೌದು. ಯೇಸುವಿನ ಜೊತೆಯಲ್ಲೇ ಇದ್ದ, ಅವರ ಎಲ್ಲ ಪವಾಡಗಳನ್ನ ಕಣ್ಣಾರೆ ಕಂಡಿದ್ದ ಶಿಷ್ಯರಿಗೇ ಇದನ್ನ ಅರ್ಥ ಮಾಡ್ಕೊಳ್ಳಲು ಸಾಧ್ಯವಾಗಲಿಲ್ಲ. ಶಿಲುಬೆಯ ಬಳಿ ನಿಂತಿದ್ದಾಗ ಅವರಿಗೆ ಆ ಮರಣ ಕೇವಲ ಒಂದು ಸೋಲು, ಒಂದು ಭೀಕರವಾದ ಅಂತ್ಯವಾಗಿ ಕಂಡಿತ್ತೇ ಹೊರತು ಪ್ರೀತಿಯ ಅಂತಿಮ ಸಂವಹನವಾಗಿ ಖಂಡಿತ ಕಂಡಿರಲಿಲ್ಲ. ಅಂದ್ರೆ ಸತ್ಯ ಅವರ ಕಣ್ಣು ಮುಂದೆ ಇದ್ರೂ ಅದನ್ನ ಗ್ರಹಿಸುವ ಸಾಫ್ಟ್ವೇರ್ ಅವರಲ್ಲಿ ಇರ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಸರಿಯಾಗಿ ಹೇಳಿದ್ರಿ. ಅದಕ್ಕಾಗಿಯೇ ಲೇಖನವು ಇಲ್ಲಿ ಪವಿತ್ರಾತ್ಮರ ಅವಶ್ಯಕತೆಯನ್ನ ಪ್ರಸ್ತಾಪಿಸುತ್ತೆ. ಶಿಷ್ಯರಿಗೆ ತಮ್ಮಷ್ಟಕ್ಕೆ ತಾವೇ ಆ ಶಿಲುಬೆಯ ಹಿಂದಿನ ರಹಸ್ಯವನ್ನ ಭೇದಿಸಲು ಸಾಧ್ಯವಾಗಿರಲಿಲ್ಲ. ಅವರ ಮನಸ್ಸಿನ ಮೇಲಿನ ಆ ಮಸುಕಾದ ಪರದೆಯನ್ನ ಸರಿಸಲು ಅವರಿಗೆ ಪವಿತ್ರಾತ್ಮರ ಅಗತ್ಯವಿತ್ತು. ದೇವರ ಅನಂತ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಲು ಕೇವಲ ಮಾನವನ ಮೆದುಳಿನ ತರ್ಕ ಸಾಲದು, ಅದಕ್ಕೆ ಒಂದು ಆಧ್ಯಾತ್ಮಿಕ ಕೃಪೆಯ ಅಗತ್ಯವಿದೆ. ಈ ಆಧ್ಯಾತ್ಮಿಕ ಕೃಪೆ ಅಥವಾ ಗ್ರಹಿಕೆಯನ್ನ ಅರ್ಥ ಮಾಡಿಕೊಳ್ಳಲು ನಾವೊಂದು ಉದಾಹರಣೆಯನ್ನ ತೆಗೆದುಕೊಳ್ಳಬಹುದಾ? ಹೇಳಿ. ಮ್ಯಾಜಿಕ್ ಐ ಪೋಸ್ಟರ್ ಅಥವಾ ಸ್ಟೀರಿಯೋಗ್ರಾಮ್ ಚಿತ್ರಗಳನ್ನ ನಾವು ನೋಡಿದ್ದೀವಿ. ಮೇಲ್ನೋಟಕ್ಕೆ ಅದು ಕೇವಲ ಅರ್ಥಹೀನವಾದ ಗೀಚಿದ ಬಣ್ಣಗಳ ತರ ಕಾಣುತ್ತೆ. ಹೌದು, ಕಣ್ಣಿಗೆ ಗೊಂದಲ ಉಂಟು ಮಾಡುತ್ತೆ. ನಾವೆಷ್ಟೇ ಬುದ್ಧಿ ಉಪಯೋಗಿಸಿ, ಎಷ್ಟೇ ಲಾಜಿಕ್ ಬಳಸಿ ತದೇಕ ಚಿತ್ತದಿಂದ ಆ ಬಣ್ಣಗಳನ್ನು ವಿಶ್ಲೇಷಿಸಿದ್ರೂ ಆ ಚಿತ್ರ ಅರ್ಥವಾಗುವುದೇ ಇಲ್ಲ. ನಿಜ. ಆದರೆ ಯಾವಾಗ ನಾವು ಆ ಚಿತ್ರವನ್ನ ನೋಡುವ, ನಮ್ಮ ದೃಷ್ಟಿಕೋನವನ್ನ, ನಮ್ಮ ಕಣ್ಣಿನ ಫೋಕಸನ್ನ ಸ್ವಲ್ಪ ಬದಲಾಯಿಸ್ತೀವೋ, ಆಗ ದಿಢೀರನೆ ಆಂತರಿಕವಾಗಿ ಒಂದು 3D ಚಿತ್ರ ನಮ್ಮ ಕಣ್ಣು ಮುಂದೆ ಮೂಡುತ್ತೆ. ಈ ಕೃಪೆ ಅನ್ನೋದು ಕೂಡ ಹಾಗೆ ಅನಿಸ್ತಿದೆ. ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವ ಒಂದು ಶಕ್ತಿ. ವಾವ್! ಈ ಮ್ಯಾಜಿಕ್ ಐ ಪೋಸ್ಟರ್ ಹೋಲಿಕೆ ಇಲ್ಲಿಗೆ ಹೇಳಿ ಮಾಡಿಸಿದಂತಿದೆ. ಶಿಲುಬೆಯ ಮರಣ ಎಂಬ ಆ ಘಟನೆ ಮೇಲ್ನೋಟಕ್ಕೆ ಕೇವಲ ರಕ್ತ, ಗಾಯ ಮತ್ತು ಸೋಲಿನ ಗೀಚು ಬರಹದಂತೆ ಕಂಡಿತು. ಹೌದು, ಕೇವಲ ಭೀಕರತೆ. ಆದರೆ ಪವಿತ್ರಾತ್ಮರ ಮೂಲಕ ಆಂತರಿಕ ಕಣ್ಣುಗಳು ತೆರೆದುಕೊಂಡಾಗ, ಆ ದೃಷ್ಟಿಕೋನ ಬದಲಾದಾಗ, ಆ ಭೀಕರತೆಯ ಹಿಂದಿರುವ ಶುದ್ಧ ಪ್ರೀತಿಯ 3D ಚಿತ್ರ ಶಿಷ್ಯರಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಓಹೋ! ಜ್ಞಾನ ಅನ್ನೋದು ಕೇವಲ ಪುಸ್ತಕಗಳನ್ನ ಓದೋದ್ರಿಂದ ಬರುವಂಥದ್ದಲ್ಲ. ಆಳವಾದ ಗ್ರಹಿಕೆಗೆ ಒಂದು ಆಂತರಿಕ ಬೆಳಕಿನ ಅವಶ್ಯಕತೆ ಇರುತ್ತದೆ ಅನ್ನೋದನ್ನ ಲೇಖನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಒಮ್ಮೆ ಯೋಚಿಸಿ ನೋಡ್ರೆ ಮಾಹಿತಿಗೂ ಮತ್ತು ಆಳವಾದ ಗ್ರಹಿಕೆಗೂ ಇರುವ ವ್ಯತ್ಯಾಸ ನಮಗೆ ಅರ್ಥ ಆಗುತ್ತೆ. ಖಂಡಿತವಾಗಿಯೂ. ಮಾಹಿತಿಯ ಮಹಾಪೂರವಿರುವ ಇಂದಿನ ಯುಗದಲ್ಲಿ ನಾವು ಎಲ್ಲವನ್ನೂ ಬುದ್ಧಿಯಿಂದಲೇ ಅಳೆಯಲು ಅಕ್ಸೆಲ್ ಶೀಟ್ಗಳಲ್ಲಿ ತುಂಬಲು ಪ್ರಯತ್ನಿಸ್ತೀವಿ. ಎಲ್ಲದಕ್ಕೂ ಲೆಕ್ಕಾಚಾರ. ಆದರೆ ನಮ್ಮ ಜೀವನದಲ್ಲಿಯೂ ಯಾರಾದರೂ ನಮಗಾಗಿ ಮಾಡುವ ಸಣ್ಣ ತ್ಯಾಗವನ್ನ, ಅವರ ಮೌನವಾದ ಪ್ರೀತಿಯನ್ನ ಅರ್ಥಮಾಡಿಕೊಳ್ಳಲು ಕೇವಲ ಈ ಮೆದುಳಿನ ಲಾಜಿಕ್ ಸಾಲ್ದು. ನಮ್ಮಲ್ಲಿ ಒಂದು ಆಂತರಿಕ ತೆರೆದುಕೊಳ್ಳುವಿಕೆ ಬೇಕು. ಅಕ್ಷರಶಃ. ಮಾಹಿತಿ ನಮಗೆ ಕೇವಲ ಸತ್ಯಾಂಶಗಳನ್ನ ನೀಡಬಹುದು. ಆದರೆ ಗ್ರಹಿಕೆಯು ಆ ಸತ್ಯಾಂಶಗಳ ಹಿಂದಿರುವ ಪ್ರೀತಿ, ಉದ್ದೇಶ ಮತ್ತು ತ್ಯಾಗವನ್ನ ಅರ್ಥಮಾಡಿಸುತ್ತೆ. ನಿಜ. ಲೇಖನದ ಕೊನೆಯಲ್ಲಿರುವ ಪ್ರಾರ್ಥನೆ ಮತ್ತು ಧ್ಯಾನದ ಭಾಗ ಇದನ್ನೇ ಹೇಳುತ್ತೆ. ಯೇಸುವಿಗೆ ಆ ಬೋಧನೆಯ ಪರದೆಯನ್ನ ಸರಿಸುವ ಮತ್ತು ಪಿತನ ಪ್ರೀತಿಯನ್ನ ಜಗತ್ತಿಗೆ ಪ್ರಕಟಿಸುವ ತೀವ್ರವಾದ ಹಂಬಲವಿತ್ತು. ಹಂಬಲ. ಹೌದು. ಆದ್ರೆ ಆ ಪ್ರಕಟಣೆಯನ್ನ ನಮ್ಮದಾಗಿಸಿಕೊಳ್ಳಲು ನಮ್ಮ ಅಹಂಕಾರವನ್ನ ಬದಿಗಿಟ್ಟು ವಿಶ್ವಾಸ ಮತ್ತು ಪ್ರಾರ್ಥನೆಯ ಮೂಲಕ ಆ ಕೃಪೆಗೆ ಶರಣಾಗಬೇಕಾಗತ್ತೆ. ನಾವು ನಮ್ಮ ಈ ಸುದೀರ್ಘವಾದ ಚರ್ಚೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಆಳವಾದ ಅಧ್ಯಯನವು ನಮ್ಮನ್ನ ಪ್ರಾಚೀನ ಪಠ್ಯದ ಪದರಗಳಿಂದ ಹಿಡಿದು ಮಾನವನ ಮನೋವಿಜ್ಞಾನದವರೆಗೆ ಕರೆದೊಯ್ದಿದೆ. ಹೌದು, ಒಂದು ಅದ್ಭುತವಾದ ಪಯಣ ಇದು. ಯೋವಾನನ ಸುವಾರ್ತೆಯ ಆ ಗೂಢಾರ್ಥದ ಮಾತುಗಳಿಂದ ಆರಂಭವಾಗಿ ಶಿಷ್ಯರ ಮಾನಸಿಕ ತೊಳಲಾಟಗಳ ಮುಖಾಂತರ ಅದು ಹೇಗೆ ಶಿಲುಬೆಯ ಮೇಲಿನ ಅಂತಿಮ ತ್ಯಾಗದವರೆಗೂ ಕರೆತಂದಿದೆ ಅನ್ನೋದನ್ನ ನಾವು ಬಿಡಿಸಿ ನೋಡಿದೆವು. ಅಷ್ಟೇ ಅಲ್ಲ, ಭಾಷೆ ಮತ್ತು ಪದಗಳು ವಿಫಲವಾದಾಗ ಅಥವಾ ಅವುಗಳ ಅರ್ಥ ಅಪೂರ್ಣವಾದಾಗ
ಒಂದು ಅಸಾಧಾರಣ ತ್ಯಾಗವೇ ಇಡೀ ಮನುಕುಲಕ್ಕೆ ಪ್ರೀತಿಯ ಸ್ಪಷ್ಟ ಸಂದೇಶವನ್ನ ಸಾರಿದ ಬಗೆಯನ್ನ ನಾವು ಚರ್ಚಿಸಿದೆವು. ಖಂಡಿತ. ಯೇಸುವಿನ ಮರಣವು ಕೇವಲ ಇತಿಹಾಸದ ಪುಟಗಳಲ್ಲಿನ ಒಂದು ಘಟನೆಯಾಗಿರದೆ, ಅದು ಪ್ರತಿಯೊಬ್ಬರಿಗೂ ನೀಡಲಾದ ಪ್ರೀತಿಯ ಜೀವಂತ ಸಂದೇಶವಾಗಿದೆ. ಆ ಸಂದೇಶವನ್ನ ಅರ್ಥ ಮಾಡಿಕೊಳ್ಳಲು ಬೇಕಾದ ಆಂತರಿಕ ಬೆಳಕಿನ, ಕೃಪೆಯ ಅವಶ್ಯಕತೆಯನ್ನು ನಾವು ವಿಶ್ಲೇಷಿಸಿದೆವು. ಪ್ರಾರಂಭದಲ್ಲಿ ನಾವು ಆಸ್ಪತ್ರೆ ಎಕ್ಸ್ರೇ ಯಂತ್ರ ಮತ್ತು ಆ ಮುರಿದ ಮೂಳೆಯ ನಿಖರತೆ ಬಗ್ಗೆ ಮಾತಾಡ್ವಿ ಅಲ್ವಾ? ಹೌದು. ಭೌತಿಕ ಸಾಕ್ಷಿಯ ಬಗ್ಗೆ. ಭೌತಿಕ ಪ್ರಪಂಚದಲ್ಲಿ ನಿಖರತೆ ಅಂದರೆ ಬೆರಳಿಟ್ಟು ತೋರಿಸುವಂಥದ್ದು. ಆದರೆ ಅಧ್ಯಾತ್ಮದ ಲೋಕದಲ್ಲಿ ಆ ನಿಖರತೆ ಬೇರೆದೇ ರೂಪವನ್ನ ಪಡೆಯುತ್ತೆ. ಇಲ್ಲಿ ಗಾಯ, ಯಾತನೆ ಮತ್ತು ಒಡೆದುಹೋದ ದೇಹವೇ ಅತಿದೊಡ್ಡ ಸತ್ಯವನ್ನ ನಿಖರವಾಗಿ ನಮ್ಮ ಮುಂದಿಡುತ್ತೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಮಾತುಗಳಿಂದ ಕ್ರಿಯೆಯೆಡೆಗೆ ಸಾಗುವ ಈ ತಾತ್ವಿಕ ಪಯಣ ನಿಜಕ್ಕೂ ನಮ್ಮ ಗ್ರಹಿಕೆಯ ಎಲ್ಲೆಗಳನ್ನ ವಿಸ್ತರಿಸುತ್ತೆ. ಕೊನೆಯದಾಗಿ, ಈ ಇಡೀ ಚರ್ಚೆಯನ್ನ ಆಧರಿಸಿ ಕೇಳುಗರ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಆಲೋಚನೆಯನ್ನ ಬಿಟ್ಟು ಹೋಗ್ತೀನಿ. ಇತಿಹಾಸದುದ್ದಕ್ಕೂ ನಾವು ಸುಂದರವಾದ ಪದಗಳ ಮೂಲಕ, ಪ್ರಭಾವಶಾಲಿ ಭಾಷಣಗಳ ಮೂಲಕ ಬೋಧನೆ ಮಾಡುವವರನ್ನ ನೋಡಿದ್ದೇವೆ. ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದವರನ್ನ ನೋಡಿದ್ದೇವೆ. ನಿಜ. ಆದರೆ ತಾವೇ ಒಂದು ಜೀವಂತ ಬೋಧನೆಯಾಗಿ ಬದಲಾದವರ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಬಹಳ ವಿರಳ. ಹಾಗಾದ್ರೆ ಇದನ್ನ ನಮ್ಮ ಇಂದಿನ ಬದುಕಿಗೆ ಅನ್ವಯಿಸಿಕೊಂಡು ನಾವೊಮ್ಮೆ ಆಲೋಚಿಸಬೇಕು. ಖಂಡಿತವಾಗಿಯೂ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಇತರರ ಮೇಲೆ ಬೀರುವ ಅತಿದೊಡ್ಡ ಪ್ರಭಾವ ನಾವು ಆಡುವ ಕೆಲವೊಮ್ಮೆ ಕೇವಲ ಶಬ್ದಗಳಾಗಿ ಉಳಿಯುವ ಮಾತುಗಳಲ್ಲಿದೆಯೋ, ಅಥವಾ ಅವರಿಗಾಗಿ ನಾವು ಮಾಡುವ ಸಣ್ಣ ಪುಟ್ಟ, ಸದ್ದಿಲ್ಲದ, ನಿಸ್ವಾರ್ಥ ತ್ಯಾಗಗಳಲ್ಲಿದೆಯೋ? ನಾವು ಜಗತ್ತಿಗೆ ನೀಡುತ್ತಿರುವ ಸಂದೇಶ ನಮ್ಮ ಮಾತಿನಲ್ಲಿದೆಯೋ ಅಥವಾ ನಮ್ಮ ಕೃತ್ಯಗಳಲ್ಲಿದೆಯೋ? ಈ ಬಗ್ಗೆ ಸ್ವಲ್ಪ ಆಲೋಚಿಸಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.